ಈಗ ಕಳೆದ ಬಾರಿ ಬೆಂಗಳೂರು ಬುಲ್ಸ್ಗೆ ಕೋಚ್ ಆದಂತಹ ಸಮಯದಲ್ಲಿ ಒಬ್ಬ ಪ್ರಮುಖ ಆಟಗಾರ ಪವನ್ ಶರಾವತ್ ಆಗಿರ್ಬೋದು, ಅವ್ರ ಬಗ್ಗೆ ಎಲ್ಲ ಏನು ಅನ್ಸುತ್ತೆ ಸರ್? ಅವಾಗ ನಿಮ್ಮ ಕೈ ಕೆಳಗೆ ಕೆಲಸ ಮಾಡಿದಂತಹ ಆಟಗಾರ ಸರ್ ಪವನ್ ಶರಾವತ್ ಸೀಸನ್ 6ನಲ್ಲಿ ನಾವು ಚಾಂಪಿಯನ್ ಆದಾಗ ನಾನೇ ಕರ್ಕೊಂಡು ಬಂದಿದ್ದು. ಓಕೆ, ಫಸ್ಟು ಬೆಂಗಳೂರು ಬುಲ್ಲಲ್ಲಿ ಕರ್ಕೊಂಬಂದಿವ್ರು ಇಟ್ಕೊಂಡಿದ್ರು, ಬಟ್ ಈ ಟೀಮ್ನಲ್ಲಿ ಅವಕಾಶ ಸಿಕ್ಕಿರಲಿಲ್ಲ ಅವ್ರಿಗೆ ಆಡಲಿಕ್ಕೆ. ಹೌದು ಪ್ರದೀಪ್ ನರ್ವಾಲ್ಗೂ ಪವನ್ ಶರಾವತ್ಗೂ ಆಡ್ಲಿಕ್ಕೆ ಅವಕಾಶ ಇರಲ್ಲ. ಹೌದು ಪ್ರದೀಪ್ ನರ್ವಾಲ್ ಪಟ್ನಾಗ್ ಹೋದ್ರು, ಪವನ್ ಶರಾವತ್ ಗುಜರಾತ್ ಫಾರ್ಚೂನ್ ಜೈನ್ಸ್ಗೆ ಹೋಗಿದ್ರು. ಹೌದು. ನನಗೆ ಏರ್ಪೋರ್ಟ್ನಲ್ಲಿ ಒಂದ್ಸಲಿ ಸಿಕ್ಕಿದಾಗ ನಾನು ಅವ್ನ ಗೇಮ್ ಬಗ್ಗೆ ನಾನು ಸ್ಟಡಿ ಮಾಡ್ತಾ ಇದ್ದೆ. ಎವ್ರಿ ಮ್ಯಾಚಲ್ಲೂ ಅವ್ನ ಸ್ಕಿಲ್ ಇಂಪ್ರೂವ್ಮೆಂಟ್ ಆಗ್ತಾ ಇತ್ತು ಪವನ್ ಶರಾವತ್. ತುಂಬಾ ಚೆನ್ನಾಗಿ, ತುಂಬ ಫಾಸ್ಟಾಗೆ ಒಂದು ಗೇಮ್ ಸ್ಕಿಲ್ಸ್ಗಳು ಬರ್ತಾ ಇತ್ತು. ನಾನು ಅದನ್ನ ನೋಡಿ ಏರ್ಪೋರ್ಟ್ನಲ್ಲಿ ನಾನು ಡಿಸ್ಕಷನ್ ಮಾಡಿದೆ. ನಾನು ಯಾವ್ದಾದ್ರು ಒಂದು ಟೀಮ್ಗೆ ಹೋಗ್ತೀನಿ, ನನ್ನ ಟೀಮ್ನಲ್ಲಿ ನಾನು ಇನ್ನೊಂದು ಕರ್ಕೊತೀನಿ, ನನ್ನ ಜೊತೆ ನಿಂತ್ಕೊಂಡು ನೀನು ಆಡಬೇಕು, ಮತ್ತು ನಾನು ಹೇಳ್ಕೊಟ್ಟಿದ್ದು ಕಲ್ತ್ಕೊಂಡು ನೀನು ಆಡಬೇಕು. ನಾನು ಸೂಪರ್ ಟೀಮ್ ಮಾಡೋದಂತೂ ನಾನು ಗ್ಯಾರಂಟಿ ಮಾಡ್ತೀನಿ. ಅವ್ನು ಒಪ್ಕೊಂಡಾಗ ನನಗೆ ಅವಾಗ CO ಉದಯ್ ಸಿಂಗ್ವಾಲಾ ಇದ್ರು, ಯಾವುದಕ್ಕೆ ಬೆಂಗಳೂರು ಬುಲ್ಸ್ಗೆ. ಅವ್ರು ಬಂದು ನನ್ನನ್ನು ಕರ್ತಂದ್ರು ಇಲ್ಲಿ. ಉದಯ್ ಸಿಂಗು, ಅಖಿಲ್, ವಿನಯ್ 3 ಜನ ಬಂದು ನನ್ನ ಹತ್ರ ಮಾತಾಡಿ ನನ್ನನ್ನು ಬೆಂಗಳೂರು ಬುಲ್ಸ್ಗೆ ಕರ್ತಂದಿದ್ರು. ನಾನು ಹೇಳಿದೆ ಟೀಮ್ ಚೆನ್ನಾಗಿ ಕಟ್ತೀನಿ, ನಾನು ಮಾಡ್ತೀನಿ, ಅದರಲ್ಲಿ ಯೋಚನೆ ಬೇಡಿ ಅಂತ ಹೇಳಿದೆ. ಆಗ ಯಾರೋ ಒಬ್ಬರು ಹಾಗೆ ಡಿಸ್ಕಷನ್ ಮಾಡಿದ್ರು, ಇಲ್ಲ ಈ ತಂಡ 12ನೇ ಪೊಸಿಷನ್ ಈ ಸಲ ಅಂದರು. ನಾನು ಏನಪ್ಪ 12ನೇ ಪೊಸಿಷನ್ ಅಂತಂದ್ಬಿಟ್ಟು ಅಂತ. ಬಟ್ ನಾನು 1.5-2 ತಿಂಗಳು ಕೋಚಿಂಗ್ ಕ್ಯಾಂಪ್ ಮಾಡಿದೆ, ಇದು ಪಾಂಡಿಚೇರಿ ನಿಯರ್. ಹುಡುಗರನ್ನ ಡೇ ಬೈ ಡೇ ಡೈಲಿ 2-3 ಸ್ಕಿಲ್ಸ್ಗಳು ಮಾಡಿ, ರೈಡಿಂಗ್ ಡಿಫೆಂಡರ್ಗೆಲ್ಲ ಡಿಫ್ರೆಂಟ್ ಸ್ಕಿಲ್ಸ್ಗಳು ಮಾಡಿ ಎಲ್ಲನೂ ರೆಡಿ ಮಾಡಿಕೊಂಡು ಬಂದೆ. ಕೆಲವೊಂದಿಬ್ಬರು ಸ್ಯಾಂಡ್ ರನ್ನಿಂಗ್ ಓಡ್ಬಿಟ್ಟು ಮಸಲ್ಸ್ ಫುಲ್ಲು ಕ್ರ್ಯಾಂಪ್ ಆಗ್ತಾಯಿತ್ತು, ಮತ್ತು ಅವ್ರ ಕೆಲ ಆಡೋಕ್ಕಾಗ್ತಾಯಿಲ್ಲ. ಅವ್ರಿಗೂ ನಾನು ನಮ್ಮ SNC ವಿವಿನ್ ಅಂತ ಇದ್ದರು, ಅವ್ರ ಮುಖಾಂತರ ಅವ್ರಿಗೆ ಸಜೆಷನ್ ಕೊಡಿಸಿ ಅವ್ರನ್ನೂ ನನ್ನ ಜೊತೆ ಕರ್ಕೊಂಡು ರೆಡಿ ಮಾಡಿಕೊಂಡೇ ಬಂದೆ ನಾನು. ಡೇ ಬೈ ಡೇ ನಾವು ಮ್ಯಾಚ್ ಆಗ್ತಾ ನಮ್ಮ ಟೀಮು ಟಾಪ್ನಲ್ಲಿ ಬರೋಕ್ಕೆ ಶುರು ಆಯಿತು. ನಾನು ಏನು ಹೇಳ್ತಿದ್ರೆ ಆ ಹೇಳೋದನ್ನು ಪವನ್ ಶರಾವತ್ ಯಾರ ಕಡೆ ಗಮನ ಕೊಡ್ತಿದ್ದೋ ಗೊತ್ತಿಲ್ಲ, ನಾನು ಹೇಳೋದನ್ನ ನನ್ನ ಕಡೆ ಗಮನ ಕೊಡ್ತಿದ್ದ ಅವನು. ಸರ್ ಏನು ಮಾಡೋದು ಅಂತ, ಲೀಡ್ ಆದಾಗ ಹೆಂಗೆ ಮಾಡೋದು, ಜಾಸ್ತಿ ಲೀಡ್ ಆದರೆ ಹೇಗೆ ಮೇಕಪ್ ಮಾಡೋದು ಆ ಪಾಯಿಂಟ್ನ, ಅದೆಲ್ಲ ಗಮನ ಹರಿಸ್ತಿದ್ದ. ಅದೇ ರೀತಿ ನೋಡಿ ಪವನ್, ಎಷ್ಟು ಜನ ಪವನ್ ಅಂತ ಇದ್ರು ಇಡೀ ರಾಜ್ಯಾದ್ಯಂತ. ಪವನ್ ಅಂದರೆ ಅಷ್ಟು ದೊಡ್ಡ ಮಟ್ಟದ ಹೆಸರಾಗೋಯ್ತು ಕಬಡ್ಡಿಯಲ್ಲಿ ಮಾತ್ರ. ಅವ್ನಿಗೆ ಎಷ್ಟು ನೇಮ್ ಇತ್ತು ಅಂದರೆ ಎಲ್ಲೋದ್ರೂ ಅವನಿಗೆ ನಮ್ಮ ರಾಜ್ಯದಲ್ಲಿ ಎಲ್ಲಾದರೂ ಒಂದು MLA ಕಂಟೆಸ್ಟ್ ಮಾಡಿದರೆ ಗೆಲ್ಸ್ಬಿಡ್ತಾ ಇದ್ರು ಅವನ್ನ. ಅಷ್ಟು ದೊಡ್ಡ ಫ್ಯಾನ್ ಫಾಲೋವರ್ಸ್ ಅವನಿಗೆ. ನನಗೆ ಖುಷಿ ಆಯಿತು ಪವನ್ ಆಡಿದ್ದೆಲ್ಲ. ಈಗಲೂ ನೋಡಿ, ಈಗ ರೀಸೆಂಟ್ ನ್ಯಾಷನಲ್ ಗೇಮ್ಸಲ್ಲಿ ಪವನ್ ಶರಾವತ್ ಟೀಮ್ ಫೈನಲ್ ಆಡ್ಸಿದ್ದ ನಾವು ಟೀಮ್ ತೊಗೊಂಡು. ಒಂದು ವಿಲ್ ಪವರ್ ಇದೆ, ನಾನು ಆಡಬೇಕು, ನಾನು ಏನಾದ್ರು ಮಾಡಬೇಕು ಅನ್ನೋದು. ಬಟ್ ಆ ಹುಡುಗನಿಗೆ ಬೆಂಗಳೂರು ಬುಲ್ ಬಗ್ಗೆ ಭಾಳ ಕಾಳಜಿ. ಬಟ್ ಇವರು ಈ ಕೋಚ್ ಅವ್ರನ್ನ ಹೇಗೆ ಬಿಟ್ಟರು ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಆಶ್ಚರ್ಯ, ನನಗೆ ಆಶ್ಚರ್ಯ ಆಯಿತು.